ಪ್ರೀವಿಯಸ್ಲಿ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಿದ್ದೆ ಸಂತಾನ ಭಾಗ್ಯ ಕುರಿತಾಗ ಅಮೃತೇಶ್ವರಿ ಅಮ್ಮನವ್ರದ್ದು. ಸೊ ಅದಕ್ಕಂತೂ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಮತ್ತು ಬಹಳಷ್ಟು ಜನ ಕಮೆಂಟ್ಸ್ ಮೂಲಕ ಹೇಳಿದ್ರಿ, ತಾಯಿ ನನಗೂ ಒಂದು ಮಗು ಕೊಡು, ನನಗೂ ಸಂತಾನ ಭಾಗ್ಯ ಕೊಡು ಅಂತ ಹೇಳಿ. ಆ ಕಮೆಂಟ್ಸ್ ಎಲ್ಲ ಓದಿ ನಂಗೆ ಸ್ವಲ್ಪ ಬೇಜಾರಾಯಿತು. ಅದಕ್ಕೆ ನಾನು ನಿಮ್ಮ ಪರವಾಗಿ ತಾಯಿ ಹತ್ರ ಬೇಡ್ಕೊತೆ ಆದಷ್ಟು ಬೇಗ ನಿಮ್ಮ ಮನೆಗೆಲ್ಲ ಒಂದು ಚಿಕ್ಕ ಪುಟಾಣಿ ಪಾಪು ಬರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ಇವತ್ತು ನಾನು ಫಸ್ಟ್ ಟೈಮ್ ಬಿರಿಯಾನಿ ಮಾಡ್ತಿಪ್ಪುದು. ಅಂದರೆ ಪ್ರೀವಿಯಸ್ಲಿ ಒಂದು ಸಲ ಮಾಡಿದ್ದೆ ನಾನು ರೆಡಿಮೇಡ್ ಪೌಡರ್ ಯೂಸ್ ಮಾಡ್ಕೊಂಡು, ಅದಂತೂ ಫೇಲ್ ಆಯಿತು. ಮತ್ತು ಇವತ್ತು ಪರ್ಫೆಕ್ಟಾಗಿ ಬಿರಿಯಾನಿ ಬಂತಂತ ನನಗನ್ನಿಸ್ತು. ನಿಮಗೆಂತ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಒಂದು ಪಾತ್ರಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಾದ್ಮೇಲೆ ಅದಕ್ಕೆ ಗರಂ ಮಸಾಲೆ ಎಲ್ಲ ಹೈಕೊಂಡೆ ನಾನು. ಮತ್ತು 1.5 ಈರುಳ್ಳಿನೂ ಹೈಕೊಂತಿದ್ದೆ, ಇಲ್ಲಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡದ್ದು. ಮತ್ತು ಈರುಳ್ಳಿ ಹಸಿ ಇದ್ದರೆ ಅಷ್ಟು ಚಂದ ಬತ್ತಿಲ್ಲ ಬಿರಿಯಾನಿ, ಅದಕ್ಕೋಸ್ಕರ ಇದು ಕಂದು ಬಣ್ಣ ಬರೋ ತನಕ ಹುರ್ಕೊಂಬ. ನಾವು ಒಂದು 2 ನಿಮಿಷ ಹುರ್ಕೊಂಡ್ರೆ ಅದು ಕಂದು ಬಣ್ಣ ಬತ್ತು. ಸೊ ನೆಕ್ಸ್ಟ್ ಇದಕ್ಕೆ ಮೆಣಸಿನ ಪೇಸ್ಟ್ ಹಾಕಂತಿದ್ದೆ, ಹಸಿರು ಮೆಣಸಿಂದು. ಅಂದರೆ 10 ಮೆಣಸು ಯೂಸ್ ಮಾಡ್ಕೊಂಡಿದ್ದೆ, ನಿಮ್ಗೆ ಎಷ್ಟು ಖಾರ ಬೇಕೋ ಅದಕ್ಕೆ ಅನುಗುಣವಾಗಿ ಹಾಕೊಂಡ್ರಾಯ್ತು. ಮತ್ತು 2 ಚಮಚ ಆಪಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ 2 ಟೊಮೆಟೊ, ಇದು ಚಿಕ್ಕ ಚಿಕ್ಕ ಟೊಮೆಟೊ, ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ನಾನು, ಅದನ್ನು ಆ್ಯಡ್ ಮಾಡುವ. ಮತ್ತು ಅರ್ಧ ಚಮಚ ಆಪಷ್ಟು ಅರಿಶಿನ ಪುಡಿ, ಹಾಗೆ 1.5 ಚಮಚ ಆಪಷ್ಟು ಗರಂ ಮಸಾಲ ಪುಡಿ ಹಾಕೊಂತಿದ್ದೆ. ಸೊ ಈ ಗರಂ ಮಸಾಲ ಪೌಡರು ನಾನು ಮನೇಲಿ ಮಾಡಿರುವಂಥದ್ದಲ್ಲ, ಇದು ಔಟ್ ಸೈಡಿಂದನೇ ತಂದಿದ್ದು. ಇದು 2 ನಿಮಿಷ ಹೀಗೆ ಚಂದ ಮಾಡಿ ಮಿಕ್ಸ್ ಮಾಡ್ಕೊಂಬ. ಇದು ಮಿಕ್ಸ್ ಆಯ್ತು ಅಂಬಕು ನಾನು 1 ಹಿಡಿ ಆಪಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 1 ಹಿಡಿ ಆಪಷ್ಟು ಪುದೀನ ಸೊಪ್ಪನ್ನ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹೈಕಂತಿದ್ದೆ. ನಿಮ್ಮ ಹತ್ರ ಮೆಂತ್ಯ ಸೊಪ್ಪು ಇತ್ತಂತ ಹೇಳಿದ್ರೆ ಆ ಮೆಂತ್ಯ ಸೊಪ್ಪು ಸಹ 1 ಹಿಡಿ ಇದಕ್ಕೆ ಆ್ಯಡ್ ಮಾಡ್ಕೊಂಡ್ಲಕ್ಕು. ಸೊ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಕಲರ್ ಒಳ್ಳೆ ಡಾರ್ಕ್ ಬತ್ತಂತ ಹೇಳಿ ಅಷ್ಟೇ. ನಾನು ಮೆಂತ್ಯ ಸೊಪ್ಪಿಲ್ಲಿ ಹಾಕಲಿಲ್ಲ ಆಯಿತಾ, ಆದ್ರೂ ಬಿರಿಯಾನಿ ಕಲರ್ ಒಳ್ಳೆ ಡಾರ್ಕೇ ಬಂದಿತ್ತು ನನಗೆ. ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋ ತನಕ ಹೊರ್ಕೊಂಬ ನಾವು. ಮತ್ತು ಇಲ್ಲಿ ನಾನು ತೋರಿಸ್ತಿದ್ನಲ್ಲ ಇದೇ ಲೋಟ, ಇದೇ ಸೈಜ್ಗೆ 1 ಲೋಟ ಆಪಷ್ಟು ನಾನು ಬುಲೆಟ್ ರೈಸನ್ನು ತಗೊಂಡಿದ್ದೆ ಆಯಿತಾ. ಸೊ 1 ಲೋಟ ಬುಲೆಟ್ ರೈಸ್ ತಗೊಂಡ್ರೆ ಅದೇ ಲೋಟದಲ್ಲಿ 2 ಕಪ್ ಆಪಷ್ಟು, 2 ಲೋಟ ಆಪಷ್ಟು ನೀರು ಹಾಕೊಂಡ್ರೆ ಸಾಕತ್ತು. ನಾನಿಲ್ಲಿ 2.5 ಗ್ಲಾಸ್ ಲೋಟ ನೀರು ಹಾಕೊಂಡೆ, ಬಟ್ ಅಷ್ಟು ಬೇಡ, 2 ಲೋಟ ಅಂದರೆ ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ. ಇದನ್ನು ದೊಡ್ಡ ಉರಿಯಲ್ಲೇ ಇಟ್ಕೊಂಡು 10 ನಿಮಿಷ ಬೇಯಿಸ್ಕೊಂಬ. ಎಂತಕ್ಕಂದೇಳ್ರೆ ಚಿಕನ್ ಸಹ ಬೇಯ್ಕಲ್ಲ, ಸೊ ಆದ ಕಾರಣ ಈಗ 10 ನಿಮಿಷ ಬೇಯಿಸ್ಕೊಂಡಿದೆ. ಚಿಕನ್ ಸಹ ಅರ್ಧಂಬರ್ಧ ಬೆಂದಿತ್ತು. ಈಗ ನಮಗೆ ನಾವೀಗ ನೆನೆಸಿರ್ತಕ್ಕಂಥ ಈ ಅಕ್ಕಿನ ಹಾಕ್ರೆ ಸೈ. ಸೊ ನೀವೆಲ್ಲಾದರೂ ಅಕ್ಕಿನ ತೊಳೆದು ಇಮಿಡಿಯೇಟ್ ಹಾಕ್ತ್ರಿ ಅಂತ ಹೇಳಿದ್ರೆ 2 ಲೋಟಿ ನೀರು ಹಾಕಿ, ಸೊ 15 ನಿಮಿಷ ಅಕ್ಕಿನ ಸೋಕ್ ಮಾಡಿ, ಅಂದರೆ ನೆನೆಸಿ ಇಟ್ರಿ ಆಮೇಲೆ ಹಾಕ್ತ್ರಿ ಅಂತ ಹೇಳಿದ್ರೆ 1 ಲೋಟಿ ನೀರು ಹಾಕಿದ್ರೆ ಸಾಕತ್ತು. ಸೊ ಇದನ್ನು ಹಾಕಿ ಒಂದು 10ರಿಂದ 15 ನಿಮಿಷ ದೊಡ್ಡೂರಲ್ಲೇ ಬೇಯಿಸ್ಕೊಂಬ. ಈಗ ನಾನೊಂದು 15 ನಿಮಿಷ ಇದನ್ನು ಬೇಯಿಸ್ಕಂತೆ, 15 ನಿಮಿಷ ಬೇಯಿಸ್ರೆ ಸಾಕತ್ತು. ಈಗ ಇದು ಪರ್ಫೆಕ್ಟಾಗಿ ಬಂದಿತ್ತು. ಸೊ ಈಗ ನಮ್ಮ ಬಿರಿಯಾನಿ ರೆಡಿ ಆಯ್ತು ಅಂತ ಹೇಳಿ ಅರ್ಥ. ಇದನ್ನೀಗ ಒಂದು 10 ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಕೊಂಡು ದಮ್ ಕಟ್ಟಕ್ಕೋ. ಮತ್ತು ಎಂತಕ್ಕಂದರೆ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಎಲ್ಲ ಇರುತ್ತಲ್ಲ, ಇದೆಲ್ಲ ಹೊಯ್ಕೋ. ಅದಕ್ಕೆ ನಾನೊಂದು ಬಟ್ಲಿಟ್ಟು ಇದ್ರ ಮೇಲೆ ಏನಾದರೂ ಭಾರವಾದ ವಸ್ತು ಅಂದರೆ ಹಬೆ ಎಲ್ಲ ಹೊರಗಡೆ ಹೋಗೋಕ್ಕಾಗ ಅಂತ ಹೇಳಿ, ಸೊ ನಾನು ನೀರೇ ಇಡ್ತಿದ್ದೆ ಇದ್ರ ಮೇಲೆ. ಒಂದು 10 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂತಿದ್ದೆ. ಮತ್ತು ಪಟ ಅಂತ ಹೇಳಿ ಒಂದು ಮೊಸರು ಬಜ್ಜಿ ಕೂಡ ಮಾಡ್ಕೊಂಡೆ. ಮೊಸರು ಸಣ್ಣಗೆ ಹಚ್ಚಿರುವಂತಹ ಈರುಳ್ಳಿ ಟೊಮೆಟೊ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಅದನ್ನು ಚಂದ ಮಾಡಿ ಕೈ ಹಿಡ್ಕೊಂಡ್ರಾಯ್ತು, ಮೊಸರು ಬಜ್ಜಿ ಎಂಬುದು ರೆಡಿ ಆಯ್ತು. ಸೊ ಅದೇ ಗ್ಯಾಪಲ್ಲಿ ನಾನು ಕಬಾಬು ಮಾಡಿದೆ, ಆ ವಿಡಿಯೋ ಮಾಡ್ಕೊಳ್ಳಿಲ್ಲ ನಾನು. ಇವತ್ತಿನ ವಿಡಿಯೋ ಇಷ್ಟೇ, ಮತ್ತು ನಾನು ಇವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೆ. ನಿಮ್ಗೆ ಯಾರಿಗಾರು ನನ್ನ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಹೊಸ ವ್ಯೂವರ್ಸ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಶೇರ್ ಮಾಡಿ. ನಾಳಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಮಾಡಿ ಮತ್ತೆ ಸಿಗ್ತೆ. ಬಾಯ್.